ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಯುವತಿಗೆ ಹೆಣ್ಣು ಮಗು ಕರುಣಿಸಿ ನಂತರ ಒಬ್ಬ ಸೈಯದ್ ಅಂತ ಹೇಳಿ ವ್ಯಕ್ತಿ ಪರಾರಿ ಆಗಿದ್ದಾನೆ. ಬಿಟಿಎಂ ನಿವಾಸಿಯಾಗಿರುವಂತಹ ಸೈಯದ್ ಇಮ್ತಿಯಾಜ್ ಜಾಲತಾಣದಲ್ಲಿ ಕೋಲ್ಕತ್ತಾದ ಹಿಂದೂ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ನಂತರ ಆ ಹಿಂದೂ ಯುವತಿಯನ್ನ ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಈತನ ಮೇಲಿರೋದು. ಆ ಯುವತಿಗೆ ಈತನೇ ಇಸ್ಲಾಂಗೆ ಪರಿವರ್ತನೆ ಮಾಡಿ ನಂತರ ಝೈನಬ್ ಅಂತ ಹೇಳಿ ಹೆಸರಿಟ್ಟಿದ್ದಂತೆ. 2025 ಜುಲೈ 18ನೇ ತಾರೀಕು ಇಬ್ರು ಕೂಡ ರಿಜಿಸ್ಟರ್ ಮದುವೆ ಆಗಿದ್ದಾರೆ. 2025ರಲ್ಲಿ ಆಮೇಲೆ ಆಕೆಗೆ ಗರ್ಭಪಾತ ಕೂಡ ಮಾಡಿಸಿದಂತೆ. ನಂತರ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಸಂತ್ರಸ್ತ ಯುವತಿ. ಈಗ ಕೋಲ್ಕತ್ತಾದಲ್ಲಿ ತಾಯಿ ಮತ್ತು ಮಗುವನ್ನ ಬಿಟ್ಟು ಅಲ್ಲಿಂದ ಸೈಯದ್ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಸೊ ಇದ್ರ ಬಗ್ಗೆ ಈಗ ಆಕೆ ದೂರು ದಾಖಲು ಮಾಡಿದಾಳೆ, ಜೊತೆಗೆ ನ್ಯಾಯಕ್ಕಾಗಿ ಅಲೆದಾಡ್ತಾ ಇದ್ದಾಳೆ ಈಗ ಸಂತ್ರಸ್ತೆ. ಇಂಟರ್ನೆಟ್ನಲ್ಲಿ ಪರಿಚಯ ಆದಂತಹ ಒಬ್ಬ ಯುವತಿ ಆಕೆಯನ್ನು ಪುಸಲಾಯಿಸಿ ಈ ರೀತಿಯಾಗಿ ಈತ ಮೋಸ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಈತನ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ಕೋಲ್ಕತ್ತಾದಿಂದ ಕಾಲ್ ಮಾಡ್ಕೊಂಡು ಬರ್ತಾರೆ ನನಗೆ ಮತ್ತು ನಮ್ಮ ಕೊಲಿಗೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಬರ್ತಾರೆ, ಹೆಲ್ಪ್ ಮಾಡಿ ಅಂತೇಳಿ. ಏನು ಹೆಲ್ಪ್ ಅಂತ ಕೇಳಿದ್ರೆ, ಒಬ್ಬ ಹುಡುಗ ಸೈಯದ್ ಇಮ್ತಿಯಾಸ್ ಅಂತ ಅವನ ಹೆಸರು, ಅವನು ಇವ್ರಿಗೆ 1 ವರ್ಷ ಹಿಂದೆ ಪ್ರೀತಿ ಮಾಡಿಸಿ ಇಲ್ಲ ಮಾಡ್ತಾನೆ, ಮಾಡಿಸ್ಕೊಂಡು ಮತ್ತೆ ಅವ್ರಿಗೆ ಇದೂ ಕನ್ವರ್ಟು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ನನಗೆ ಬ್ರಾಹ್ಮಿನ್ಸ್ ಇದ್ರು, ನಾನು ಬ್ರಾಹ್ಮಿನ್ಸಿಂದ ನನಗೆ ಮುಸ್ಲಿಮಾಗಿ ಕನ್ವರ್ಟ್ ಮಾಡಿಸಿ ನಾನು ಪ್ರೆಗ್ನೆಂಟ್ ಆಗಿ ಒಂದು ಚಿಕ್ಕ ಮಗುನೂ ಇದೆ, ನನಗೆ 2 ತಿಂಗಳ ಮಗು. ಆ ಮಗು ಸಮೇತ ನನಗೆ ಜೊತೆಯಲ್ಲಿ ಚೆನ್ನಾಗಿ ಇರೋಣ ಅಂತ ಹೇಳ್ಬಿಟ್ಟು ಕೋಲ್ಕತ್ತಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಓಡೋಕೆ ಬಂದಿದ್ದಾನಂತೆ ಅವನು. ಕೋಲ್ಕತ್ತಾಗೆ ಓಡ್ ಬಂದಿದ್ದಾನೆ ಕೋಲ್ಕತ್ತಾಯಿಂದ. ಅದರಿಂದ ನನಗೆ ಬಂದು ಈ ಥರ ಹೇಳಿದ್ರು, ಸರ್ ಎಲ್ಲಿ ಹೋದರೂ ನನಗೆ ನ್ಯಾಯ ಸಿಗ್ತಾಯಿಲ್ಲ, ದಯವಿಟ್ಟು ತಾವು ಹೆಲ್ಪ್ ಮಾಡಿ ಅಂತ. ನಾನು ನೆನ್ನೆ ಆ ಹುಡುಗಂದು ಫೋಟೋ ಮತ್ತು ಇವ್ರದ್ದು ಆ ಲೇಡಿದು ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ನೆನ್ನೆ ಒಂದು ವೀಡಿಯೋ ಮಾಡಿಸಿ ನಾನು ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಒಂದು ಹಾಕಿದೆ. ಈ ರೀತಿ ನೋಡಿ ಮಾಡಿದ್ದಾನೆ ಅವನು, ಮದುವೆ ಮಾಡ್ಕೊಂಡು ಚಿಕ್ಕ ಹುಡುಗಿ ಪಾಪ 2 ತಿಂಗಳ ಮಗು ಇದೆ, ಆ ಮಗು ಮತ್ತು ಆ ಲೇಡಿಗೆ ಬಿಟ್ಟು ಓಡೋಕೆ ಬಂದಿದ್ದಾನೆ ಅವನು. ಏನು ನ್ಯಾಯ ಇದು? ಹ್ಯುಮ್ಯಾನಿಟಿ ನೋಡಿ, ಯಾವುದು ಧರ್ಮ ಜಾತಿ ಯಾವುದಿಲ್ಲ ಇದರಲ್ಲಿ, ಹ್ಯುಮ್ಯಾನಿಟಿ ನೋಡಿ ಅಂತ ಒಂದು ವೀಡಿಯೋ ಮಾಡಿ ಹಾಕಿದೆ ನಾನು. ಅದು ಹಾಕಿದ್ರೆ ಸುಮಾರು ನನಗೆ ಕಾಲ್ಸ್ ಮಾಡಿ ನನಗೆ ಬೆದರಿಕೆ ಕಾಲ್ಸ್ ಎಲ್ಲ ಬರ್ತಾಯಿದೆ, ನೀವು ಹೆಂಗೆ ಹಾಕಿದ್ದೀರ ನೀವು ಅಂತ ಹೇಳ್ಬಿಟ್ಟು ಭಾಳಷ್ಟು. ಈಗ ನೋಡಿ, ಈಗ ತಮ್ಮ ಪ್ರೆಸೆಂಟೇ ನನಗೆ ಬರ್ತಾಯಿದೆ, ಈಗನೂ ಬರ್ತಾಯಿದೆ ಕಾಲ್ಸ್ ಸುಮಾರು ಬರ್ತಾಯಿದೆ ನನಗೆ. ಆ ಲೇಡಿ ಏನು ಹೇಳಿದ್ರು ಅದೇ ಪ್ರಕಾರ ನಾನು ಸ್ಟೇಟ್ಮೆಂಟ್ ಮಾಡಿ ಹಾಕಿರೋದು. ನಮ್ಮದು ಅದ್ರಲ್ಲಿ ನೋಡಿ, ನಮ್ಮದು ಅದರಲ್ಲಿ ಯಾವುದು ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ, ಅದರಲ್ಲಿ ಒಂದು ಹ್ಯುಮ್ಯಾನಿಟಿ. मुझे इधर इम्तियाज ने मुझे कन्वर्ट करा के शादी से पहले अब छोड़ के मुझे भाग गए। उनके माता पिता भी मिले हुए हैं, उनके माता पिता को फिक्र ही नहीं है वो कहाँ पे, बोल रहे कि कहाँ तो भी होगा, छोड़ो, तुम्हें कहीं को इतना टेंशन ले रही सो, इतना करके बोल रहे हैं। मैं बोल रही हूँ कि कंप्लेंट करो अम्मी, बच्ची को रख लो। क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं। मुझे घर के अंदर आने नहीं दे रहे वो, मैं बाहर इधर से उधर भटक रही हूँ बच्ची को लेके। मेरे पास पैसे भी नहीं है कि मैं कहाँ तो भी रहूँ। यहाँ पे मेरे शौहर दे के कहाँ तो भी किसके घर में बैंगलोर में होंगे, धोखा दे के चले गए। मुझे क्या इनका ಇದು ಸಂತ್ರಸ್ತೆ ಹೇಳ್ತಾ ಇರುವಂತಹ ಒಂದು ಮಾತು. ನನಗೆ ಈ ಥರ ಮೋಸ ಮಾಡಿದ್ದಾನೆ, ಆಮೇಲೆ ನಾನು ಬಂದು ಇಲ್ಲಿ ಕೇಳಿದೆ, ಅವರ ಫ್ಯಾಮಿಲಿಯವ್ರಿಗೂ ಕೂಡ ನಾನು ಹೋಗಿ ಅಂಗಲ ಹಚ್ಚಿ ಬೇಡ್ಕೊಂಡೆ, ಆದರೆ ಅವರು ನಿನ್ನ ಮಗುನೂ ಬೇಡ ನೀನು ಬೇಡ, ನಮಗೆ ಗೊತ್ತೇ ಇಲ್ಲ ಈ ವಿಚಾರ ಅಂಥೇಳಿ ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ. ಈಗ ಇವನು ಎಲ್ಲೋಗಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಸೈಯದ್ ಇಮ್ತಿಯಾಜ್. ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಅನ್ನುವಂಥದ್ದು ಮಾತುಗಳನ್ನು ಈಗ ಸಂತ್ರಸ್ತೆ ಹೇಳ್ತಾ ಇದ್ದಾಳೆ. ಮೊದಲು ಮದುವೆ ಆಗಿನ ಮುಂಚೆನೇ ನನಗೆ ಕನ್ವರ್ಟ್ ಕೂಡ ಮಾಡ್ದ ಆಯಿತಾ, ಕನ್ವರ್ಟ್ ಎಲ್ಲ ಆದಮೇಲೆ ಮದುವೆ ಆಗ್ತೀನಿ ಅಂಥೇಳಿ ರಿಜಿಸ್ಟರ್ ಮದುವೆ ಆದ, ಆಮೇಲೆ ಒಂದು ಮಗುವನ್ನು ಕರುಣಿಸಿ ಈಗ ಓಡ್ ಹೋಗಿದ್ದಾನೆ, ನಾಪತ್ತೆಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ.